ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯ ಕಂಡು ಕೇಳರಿಯದ ಶ್ರೀಮಂತಿಕೆ ಹೊಂದಿತು. ಇದು ಶಾಹಿ ಸುಲ್ತಾನರ ಕಣ್ಣು ಕುಗ್ಗಿತು ಮತ್ತು ಅನೇಕ ಯುದ್ಧಗಳಿಗೂ ಇದು ಕಾರಣವಾಗಿತ್ತು. ಮಹಮ್ಮದೀಯರ ದಾಳಿಯ ವಿರುದ್ಧ ಹಿಂದೂ ಧರ್ಮದ ರಕ್ಷಣೆಗೆ ಸ್ಥಾಪಿತವಾದ ವಿಜಯನಗರ ಸಾಮ್ರಾಜ್ಯ ರಾಮರಾಯನ ನೀತಿಗಳಿಂದಾಗಿ ತಾಳಿಕೋಟೆ ಯುದ್ಧದಲ್ಲಿ ಮಹಮ್ಮದೀಯರಿಂದಲೇ ವಿನಾಶಕ್ಕೆ ಕಾರಣವಾಗಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಅಂದಹಾಗೆ ತಾಳಿಕೋಟೆ ಯುದ್ಧಕ್ಕೆ ಕಾರಣಗಳನ್ನು ನೋಡುವುದಾದರೆ ಮೊದಲನೆಯದಾಗಿ ಅಳಿಯ ರಾಮರಾಯನ ವಿದೇಶಾಂಗ ನೀತಿ. ಹೌದು ಸ್ನೇಹಿತರೆ, ಬಹುಮನಿ ರಾಜ್ಯ ಶಿಥಿಲವಾಗಿ 5 ಶಾಹಿ ಸುಲ್ತಾನ ರಾಜ್ಯಗಳು ಉದಯವಾಗಿದ್ದವು. ಸದಾ ಕಲಹದಲ್ಲೇ ಇದ್ದ ಸುಲ್ತಾನರಲ್ಲಿ ಐಕ್ಯತೆ ಇರಲಿಲ್ಲ. ರಾಮರಾಯ ತನ್ನ ರಾಜ್ಯ ವಿಸ್ತರಣೆಗಾಗಿ ಶಾಹಿ ರಾಜ್ಯಗಳ ಕಲಹದಲ್ಲಿ ಮತ್ತು ಆಂತರಿಕ ವ್ಯವಹಾರಗಳಲ್ಲಿ ತಲೆ ಹಾಕಿ ತನಗೆ ಲಾಭವಾಗುವಂತೆ ನೋಡಿಕೊಂಡನು. ಅವರಲ್ಲಿ ಒಡೆದು ಆಳುವ ನೀತಿಯನ್ನು ಅನುಸರಿಸಿದನು. ರಾಯ ಒಬ್ಬ ಸುಲ್ತಾನನನ್ನು ಮತ್ತೊಬ್ಬ ಸುಲ್ತಾನನ ವಿರುದ್ಧ ಎತ್ತಿಕಟ್ಟಿ ಒಬ್ಬನನ್ನು ನೆತ್ತಿಯ ಮೇಲಿಟ್ಟುಕೊಂಡು ಮತ್ತೊಬ್ಬನನ್ನು ಪಾತಾಳಕ್ಕೆ ತುಳಿಯುತ್ತಿದ್ದ. ವಜ್ರವನ್ನು ವಜ್ರದಿಂದಲೇ ಕತ್ತರಿಸುವ ನೀತಿಯನ್ನು ಅನುಸರಿಸಿದನು. ರಾಮರಾಯ ಆಗಾಗ ಪಕ್ಷ ಬದಲಿಸುತ್ತಿದ್ದನು. ಉದಾಹರಣೆಗೆ 1543ರಿಂದ 1555 ನಡುವೆ ಬಿಜಾಪುರ ಸುಲ್ತಾನನ ವಿರುದ್ಧ ಅಹಮದ್ನಗರ ಮತ್ತು ಗೋಲ್ಕೊಂಡ ಸುಲ್ತಾನರನ್ನು ಸೇರಿ ಬಿಜಾಪುರದ ಮೇಲೆ ದಾಳಿ ಮಾಡಿ ಸುಲ್ತಾನನನ್ನು ಸೋಲಿಸಿ ಮುದಗಲ್ ಮತ್ತು ರಾಯಚೂರು ಕೋಟೆಗಳನ್ನು ಕಿತ್ತುಕೊಂಡನು. ಹಾಗೆಯೇ 1557ರಿಂದ 1563 ನಡುವೆ ಸ್ನೇಹಪೂರ್ವಕವಾಗಿ ಬಿಜಾಪುರ ಸುಲ್ತಾನನನ್ನು ಸೇರಿ ಅಹಮದ್ನಗರದ ಮೇಲೆ ದಾಳಿ ಮಾಡಿ ಅವನನ್ನು ಸೋಲಿಸಿದನು. 1558ರಲ್ಲಿ ಅಹಮದ್ನಗರದ ಮೇಲಿನ ವಿಜಯನಗರದ ದಾಳಿ ಅತ್ಯಂತ ಕ್ರೂರ ಮತ್ತು ವಿನಾಶವಾಗಿತ್ತು. ಸಾವಿರಾರು ಮುಸಲ್ಮಾನ್ ಸೈನಿಕರನ್ನು ಕೊಂದು ಹಾಕಲಾಯಿತು. ಇದು ಸುಲ್ತಾನರಲ್ಲಿ ಹಿಂದೂಗಳ ಬಗ್ಗೆ ಸೇಡಿನ ಭಾವನೆಯನ್ನು ಮೂಡಿಸಿತು. ತಮ್ಮೆಲ್ಲರ ಸರ್ವನಾಶಕ್ಕೆ ರಾಮರಾಯನು ಹೀಗೆ ಮಾಡಿದನು ಎಂದು ಸುಲ್ತಾನರು ಭಾವಿಸಿದರು. ಅವರೆಲ್ಲರೂ ತಾತ್ಕಾಲಿಕವಾಗಿ ಶತ್ರುಭಾವನೆ ಮರೆತು ಒಂದಾದರು. ರಾಮರಾಯ ತಮ್ಮ ನೆತ್ತಿಯ ಮೇಲೆ ತೂಗಾಡುವ ಕತ್ತಿಯಂತೆ ಕಂಡರು ಸುಲ್ತಾನರು. ಎಲ್ಲ ಕಲಹಗಳಿಗೆ ರಾಯನೇ ಕಾರಣವೆಂದು ಅರಿತ ಅವರೆಲ್ಲರೂ ಒಂದಾಗಿ 3 ಲಕ್ಷ ಸೈನಿಕರೊಡನೆ ರಕ್ಕಸ ತಂಗಡಿಯ ಕಡೆ ನುಗ್ಗಿ ಬಂದರು. ಅವರ ಪಕ್ಷದಲ್ಲಿ ಗೋಲ್ಕೊಂಡ ಇಬ್ರಾಹಿಂ ಕುತುಬ್ ಶಾಹಿ, ಅಹಮದ್ನಗರದ ಹುಸೇನ್ ನಿಜಾಮ್ ಶಾಹಿ, ಬೀದರ್ನ ಅಲಿ ಬರೀದ್ ಶಾಹಿ, ಬಿಜಾಪುರದ ಅಲಿ ಆದಿಲ್ ಶಾಹಿ ಇವರುಗಳು ಸೇರಿದ್ದರು. ಇವರೆಲ್ಲರೂ ತಮ್ಮ ದ್ವೇಷವನ್ನು ಮರೆತು ವಿಜಯನಗರ ಧ್ವಂಸಕ್ಕೆ ನಿಂತರು. ಕ್ಯಾಥೋಲಿಕ್ ಬಗ್ಗೆ ಕ್ರೂರ ನೀತಿಯನ್ನು ಹೊಂದಿದ್ದ ರಾಮರಾಯನ ನೆರವಿಗೆ ಪೋರ್ಚುಗೀಸರು ಬರಲಿಲ್ಲ. ಅಂದಹಾಗೆ ಮತೀಯ ಕಾರಣಗಳು ಕೂಡ ವಿಜಯನಗರ ಅವನತಿಗೆ ಕಾರಣವಾದವು. ವಿಜಯನಗರ ಮತ್ತು ಬಹುಮನಿ ರಾಜ್ಯಗಳು 2 ಮತೀಯ ರಾಜ್ಯಗಳು. ಒಂದು ಹಿಂದೂ ಸಂಸ್ಕೃತಿ ರಕ್ಷಣೆಗಾಗಿ, ಮತ್ತೊಂದು ಇಸ್ಲಾಂ ವಿಸ್ತರಣೆಗಾಗಿ ಹುಟ್ಟಿಕೊಂಡಿದ್ದವು. ರಾಮರಾಯ ಅಹಮದ್ನಗರದ ಮೇಲೆ ಮಾಡಿದ ದಾಳಿ ಅಮಾನುಷವಾಗಿತ್ತು. ಸುಲ್ತಾನರಿಗೆ ವಿಷದಂತಿದ್ದ ಹಿಂದೂ ರಾಜ್ಯ ಸುಲ್ತಾನರಿಂದ ಮತೀಯ ದ್ವೇಷಕ್ಕೆ ಒಳಗಾಗಿತ್ತು. ಮತ್ತೊಂದೆಡೆ ಕರ್ನಾಟಕದ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯದ ಸಂಪತ್ತು ಸಮೃದ್ಧಿ ಬಡ ರಾಜ್ಯವಾದ ಬಹುಮನಿ ಸುಲ್ತಾನರ ಕಣ್ಣು ಕುಕ್ಕಿತ್ತು. ಅದರ ಸಂಪತ್ತು ಲೂಟಿ ಮಾಡುವುದು ಕೂಡ ಸುಲ್ತಾನರ ಮತ್ತೊಂದು ಗುರಿಯಾಗಿತ್ತು. ಅಂದಹಾಗೆ ರಾಮರಾಯನು ಇಸ್ಲಾಂ ರಾಯಭಾರಿಗಳನ್ನು ಅವಮಾನ ಮಾಡಿದ್ದು ಕದನಕ್ಕೆ ತತ್ಕ್ಷಣ ಯುದ್ಧಕ್ಕೆ ಕಾರಣವಾಗಿತ್ತು. ಬಿಜಾಪುರ ಸುಲ್ತಾನನು ತನ್ನಿಂದ ಕಿತ್ತುಕೊಂಡ ರಾಯಚೂರನ್ನು ಮರಳಿ ಕೊಡುವಂತೆ ರಾಯನನ್ನು ಕೇಳಿದರು. ರಾಮರಾಯ ಇದನ್ನು ತಿರಸ್ಕರಿಸಿದನು. ಬಿಜಾಪುರ ಸುಲ್ತಾನನು ಅದನ್ನು ಪಡೆಯಲು ಇತರ ಸುಲ್ತಾನರ ಜೊತೆ ಕೈ ಜೋಡಿಸಿದನು. ಅಲ್ಲದೆ ರಾಮರಾಯ ಮಾಡಿದ ಸುಲ್ತಾನರ ಮೇಲಿನ ಬರ್ಬರ ದಾಳಿಗಳು ಸುಲ್ತಾನರನ್ನು ಘಾಸಿಗೊಳಿಸಿದ್ದವು. ಅಲ್ಲದೆ ಸುಲ್ತಾನರಲ್ಲಾದ ವೈವಾಹಿಕ ಸಂಬಂಧಗಳು ರಾಮರಾಯನ ವಿರುದ್ಧ ಎಲ್ಲ ಸುಲ್ತಾನರು ಒಂದುಗೂಡುವಂತೆ ಮಾಡಿದ್ದವು. ಅಂದಹಾಗೆ ತಾಳಿಕೋಟೆ ಕದನವು ಜನವರಿ 23, 1565ರಲ್ಲಿ ಆರಂಭವಾಗಿ 27 ದಿನಗಳ ಕಾಲ ನಡೆಯಿತು. ಇದು ಭಾರತದ ನಿರ್ಣಾಯಕ ಯುದ್ಧಗಳಲ್ಲಿ ಒಂದು ಎಂದು ಕರೆಯಲಾಗಿದೆ. ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ರಕ್ಷಣೆಗೆ ಜನಿಸಿದ ವಿಜಯನಗರ ಸಾಮ್ರಾಜ್ಯವು ಈ ಕದನದಲ್ಲಿ ಸೋತು ಅವನತಿಯಾಗಿತ್ತು. 6 ಲಕ್ಷ ಸೈನ್ಯವಿದ್ದ ವಿಜಯನಗರ ಸಾಮ್ರಾಜ್ಯವು 2 ಭಾಗವಾಗಿ ವಿಭಜಿಸಿ, ಒಂದು ಭಾಗ ರಾಮರಾಯನ ಕಡೆಯಿಂದ, ಇನ್ನೊಂದು ಭಾಗವು ಅವನ ಸಹೋದರರಾದ ತಿರುಮಲ ಮತ್ತು ವೆಂಕಟಾದ್ರಿಯ ನಾಯಕತ್ವದಲ್ಲಿ ಬಂದಿತು. ಆರಂಭದಲ್ಲಿ ಜಯ ವಿಜಯನಗರದ ಕಡೆಯೇ ಇರುತ್ತದೆ. ಮೊದಲ ಸುತ್ತಿನ ಸೈನಿಕ ಕಾರ್ಯಾಚರಣೆಯಲ್ಲಿ ಕುತುಬ್ ಶಾ ಸೈನ್ಯವು ಸೋತು ಹೋಯಿತು. ವಿಜಯನಗರದವರು ಈ ವಿಜಯದ ಉನ್ಮಾದದಲ್ಲಿ ತಮ್ಮನ್ನು ತಾವೇ ಮರೆತು ಹೋದರು. ಆದರೆ 80,000 ಸೈನಿಕರ ಮುಂದಾಳುಗಳಾದ ಗಿಲಾನಿ ಎಂಬ ಮುಸ್ಲಿಂ ಸಹೋದರರು ರಾಮರಾಯನಿಗೆ ಮೋಸ ಮಾಡಿ ಸುಲ್ತಾನರ ಪಕ್ಷ ಸೇರಿದರು. ಅಹಮದ್ನಗರ ಸುಲ್ತಾನರು ಹೊಸ ಫಿರಂಗಿ ಪಡೆಗಳನ್ನು ಸಜ್ಜುಗೊಳಿಸಿದರು. ಇದು ತುರ್ಕರಿಂದ ಸುಸಜ್ಜಿತವಾಗಿತ್ತು. ಬಲಗಡೆ ಬಿಜಾಪುರ ಸೇನೆ, ಎಡಗಡೆ ಬೀದರ್ ಮತ್ತು ಗೋಲ್ಕೊಂಡ ಸೇನೆಗಳು, ಮುಂಭಾಗದಲ್ಲಿ ಬಿಲ್ಲುಗಾರರ ಪಡೆ ಧಾವಿಸಿತು. ಅಹಮದ್ನಗರದ ತುಪಾಕಿಗಳ ಸೈನ್ಯ ರಾಮರಾಯನ ಎದುರಿಗೆ ಬಂದಿತ್ತು. ಇಸ್ಲಾಂ ಪ್ರಗತಿಗೆ ವೀರಾವೇಶದಿಂದ ಹೋರಾಡುವಂತೆ ಸುಲ್ತಾನರು ಸೈನಿಕರಿಗೆ ಕರೆ ನೀಡಿದ್ದರು. ಇವು ಯುದ್ಧದ ಗತಿಯನ್ನು ಬದಲಿಸಿದವು. ರಾಮರಾಯ 80 ವರ್ಷದ ವಯೋವೃದ್ಧನಾಗಿದ್ದ ಕಾರಣದಿಂದಾಗಿ ಸೈನಿಕರಿಗೆ ಸ್ಫೂರ್ತಿಯಾಗಿರಲಿಲ್ಲ. ರಭಸದಿಂದ ಬಂದ ಮದಗಜವೊಂದು ಮಾಡಿದ ಹಾನಿಯಿಂದ ರಾಯ ಮೇಲಿಂದ ಬಿದ್ದ. ಮುಸ್ಲಿಂ ಸೈನಿಕರು ಅವನನ್ನು ಹಿಡಿದು ನಿಜಾಮ್ ಹುಸೇನ್ ಶಾ ಬಳಿ ಬಿಟ್ಟರು.
ನಿಜಾಂ ಶಾನು ನಿರ್ದಯಿಯಿಂದ ರಾಮರಾಯನ ತಲೆ ಕಡಿದು ಅದನ್ನು ಈಟಿಗೆ ಸಿಕ್ಕಿಸಿ ಶತ್ರುವಿನ ಮೇಲೆ ಹಾಗೆ ತೀರಿತು. ದೇವರು ಇಷ್ಟ ಬಂದಂತೆ ನನ್ನನ್ನು ನಡೆಸಲಿ ಎಂದನು. ಇದನ್ನು ಕಂಡ ವಿಜಯನಗರದ ಸೈನಿಕರು ದಿಕ್ಕಾಪಾಲಾಗಿ ಓಡಿದರು. ಅಹಮದ್ನಗರದ ಗುಂಡೇಟಿಗೆ ಸುಮಾರು 5,000 ಜನ ಸತ್ತರು. ಮುಸ್ಲಿಮರು ವಿಜಯೋತ್ಸವ ಆಚರಿಸಿ ಹಂಪಿಗೆ ನುಗ್ಗಿದರು. ತಿರುಮಲನು ಅಪಾಯವನ್ನು ಅರಿತು ಹಂಪಿಗೆ ಬಂದು ದನಕನಕಾದಿಗಳನ್ನು ತುಂಬಿಕೊಂಡು ಬಂಧನದಲ್ಲಿದ್ದ ಸದಾಶಿವರೊಂದಿಗೆ ರಾಜಧಾನಿಯನ್ನು ಬಿಟ್ಟು ಆನೆಗಳ ಮೇಲೆ ಪೆನೆಗೊಂಡಾಗೆ ಧಾವಿಸಿದನು. ಶತ್ರುಗಳು ಸುಮಾರು 6 ತಿಂಗಳ ಕಾಲ ಹಂಪಿಯನ್ನು ಲೂಟಿ ಹೊಡೆದರು ಮತ್ತು ಅವರೆಲ್ಲರೂ ಶ್ರೀಮಂತರಾದರು. ಅಲ್ಲಿನ ಅರಮನೆ ದೇವಾಲಯಗಳನ್ನು ಧ್ವಂಸ ಮಾಡಿದರು. ವೈರಿಗಳು ಬೆನ್ನತ್ತಿ ಬಂದು 1,00,000 ಸೈನಿಕರನ್ನು ಕೊಂದರು. ನದಿ ನೀರೆಲ್ಲ ಕೆಂಪಾಯಿತು. ವಿಜಯನಗರದ ವಿನಾಶವಾಗಿತ್ತು. ಶತ್ರುಗಳು ರಾಜಧಾನಿಗೆ ನುಗ್ಗಿದರು. ಅಲ್ಲಿ ಪ್ರತಿಭಟಿಸಲು ಯಾರೂ ಇರಲಿಲ್ಲ. ಅವರು ರಾಜಧಾನಿಯನ್ನು ಇಷ್ಟಾನುಸಾರ ಲೂಟಿ ಮಾಡಿದರು. 1,00,000 ಅಧಿಕ ಹಿಂದೂಗಳನ್ನು ಕಗ್ಗೊಲೆ ಮಾಡಿದರು. ರಾಬರ್ಟ್ ಸಿವೆಲ್ ಪ್ರಕಾರ ಪ್ರಪಂಚದ ಯಾವ ಭಾಗದಲ್ಲೂ ಕೂಡ ಅಲ್ಪ ಕಾಲದಲ್ಲಿ ಇಂತಹ ಐಶ್ವರ್ಯ ಉದ್ಯೋಗಭರಿತ ನಗರದ ಮೇಲೆ ಹಠಾತ್ ವಿನಾಶ ಕೃತ್ಯ ನಡೆದಿರಲಾರದು ಎಂದರು. ವೈಭವದಿಂದ ಮೆರೆದ ವಿಜಯನಗರ ಸಾಮ್ರಾಜ್ಯ ಕೆಲವೇ ದಿನಗಳಲ್ಲಿ ಹುಲಿ, ಸಿಂಹ, ಕಾಡು ಮೃಗಗಳ ತಾಣವಾಗಿತ್ತು. ಕೊಲೆ, ಬೆಂಕಿ, ಮಾನಭಂಗ ಮತ್ತು ಸುಲಿಗೆ ಕೃತ್ಯಗಳು ದಿನನಿತ್ಯದ ಸಾಮಾನ್ಯವಾಗಿದ್ದವು. ಹೀಗೆ ಹಂಪಿ ಹಾಳು ಹಂಪೆಯಾಗಿ ಕಾಲಗರ್ಭ ಸೇರಿ ಹೋಯಿತು. ಈ ಕದನ ಇತಿಹಾಸ ಪ್ರಸಿದ್ಧ ಕದನವಾಗಿದೆ. ಈ ಯುದ್ಧವು ವಿಜಯನಗರ ವಿನಾಶವನ್ನು ಸಾರಿತ್ತು. ಇನ್ನು ಸೋಲಿಗೆ ಕಾರಣಗಳನ್ನು ನೋಡುವುದಾದರೆ, ಶಾಹಿ ಸೈನ್ಯವು ದಕ್ಷತೆ, ಶಿಸ್ತು ಮತ್ತು ತರಬೇತಿಗೆ ಹೆಸರಾಗಿತ್ತು. ಅವರು ಫಿರಂಗಿ ಪಡೆಯನ್ನು ಹೊಂದಿದ್ದರು. ಅದು ತುರ್ಕರಿಂದ ಸುಸಜ್ಜಿತವಾಗಿತ್ತು. ಕುದುರೆಗಳು ಪರ್ಷಿಯಾದಿಂದ ಬರುತ್ತಿದ್ದವು. ಆದರೆ ವಿಜಯನಗರದ ಸೈನ್ಯ ಹೆಚ್ಚಾಗಿ ದಕ್ಷತೆ, ಶಿಸ್ತು, ತರಬೇತಿ ಮತ್ತು ನೈತಿಕತೆಗಳಲ್ಲಿ ತೀರಾ ಕೆಳಮಟ್ಟದಾಗಿತ್ತು. ಅವರ ಬಿಲ್ಲು, ಬಾಣ, ಬರ್ಚಿಗಳು ಸಣ್ಣದಾಗಿದ್ದವು. ಇವರಲ್ಲಿ ಫಿರಂಗಿ ಪಡೆ ಇರಲಿಲ್ಲ. ಇವರು ಆನೆಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದ್ದರು. ಅವು ಮದವೇರಿ ಕುಣಿಯುತ್ತಿದ್ದವು. ಸೈನ್ಯಕ್ಕೆ ಹೆಚ್ಚು ಮುಸ್ಲಿಮರನ್ನು ಸೇರಿಸಿಕೊಂಡಿದ್ದರಿಂದ ಅಲ್ಲಿ ರಾಷ್ಟ್ರೀಯತೆ ಕಣ್ಮರೆಯಾಯಿತು. ಮುಸ್ಲಿಮರು ಧರ್ಮದ ಕಾರಣಕ್ಕೆ ಸುಲ್ತಾನರ ಪಕ್ಷ ಸೇರಿದರು. ತಿರುಮಲರು ಮತ್ತು ವೆಂಕಟರು ಮುಂದಾಳುಗಳಾಗಿ ಯುದ್ಧ ನಡೆಸಿದ್ದರೆ ಜಯ ಸಿಗುತ್ತಿತ್ತು. ಆದರೆ ಇವರು ಹೇಡಿಗಳಂತೆ ಓಡಿ ಹೋದರು. ಹೀಗೆ ವಿಜಯನಗರ ಸೇನೆಗೆ ನಾಯಕತ್ವದ ಕೊರತೆ ಉಂಟಾಯಿತು. ಅಂದಹಾಗೆ ಶೈವ ಮತ್ತು ವೈಷ್ಣವರ ನಡುವಿನ ಬಿಕ್ಕಟ್ಟು ಕೂಡ ಯುದ್ಧದ ಮೇಲೆ ಪರಿಣಾಮ ಬೀರಿತು. ಯುದ್ಧ ಕಾಲದಲ್ಲಿ ಶೈವ ಮತ್ತು ವೈಷ್ಣವರ ನಡುವೆ ತಾತ್ವಿಕ ಭಿನ್ನತೆ ಎದುರಾಯಿತು. ಈ ಭಿನ್ನತೆಯು ಸಹ ಯುದ್ಧದ ಸೋಲಿಗೆ ಕಾರಣವಾಗಿದೆ. ಅಂದಹಾಗೆ 80 ವರ್ಷದ ರಾಮರಾಯ ಯುದ್ಧಕ್ಕೆ ಇಳಿದದ್ದು ಸೈನಿಕರಿಗೆ ಇದು ಸ್ಫೂರ್ತಿಯಾಗಲಿಲ್ಲ. ರಾಮರಾಯನ ತಾಯಿ ಸಂಧಾನದ ಮೂಲಕ ಕದನ ನಿಲ್ಲಿಸುವಂತೆ ಸಲಹೆ ಮಾಡಿದ್ದಳು. ರಾಮರಾಯ ಇದನ್ನು ತಿರಸ್ಕರಿಸಿದನು. ತಾಳಿಕೋಟೆ ಕದನದಿಂದಾದ ಪರಿಣಾಮಗಳನ್ನು ನೋಡುವುದಾದರೆ, ವೈಭವದ ಶ್ರೀಮಂತ ಸಾಮ್ರಾಜ್ಯ ಕಣ್ಮರೆಯಾಗಿತ್ತು. ಹಿಂದೂ ಧರ್ಮ ರಕ್ಷಣೆಗೆ ಹುಟ್ಟಿದ ಶ್ರೀಮಂತ ರಾಜ್ಯ ಬರ್ಬರವಾಗಿ ವಿನಾಶವಾಗಿತ್ತು. ಹಂಪೆ ಹಾಳು ಕುಂಪೆಯಾಗಿತ್ತು. ಇದು ಶಿವಾಜಿಗೆ ಮರಾಠ ರಾಜ್ಯ ಸ್ಥಾಪನೆಗೆ ಸ್ಫೂರ್ತಿಯಾಗಿತ್ತು. ಹಾಗೆಯೇ ಸಣ್ಣ ಸಣ್ಣ ರಾಜ್ಯಗಳ ಪ್ರಾಬಲ್ಯ ಶುರುವಾಯಿತು. ಹಂಪಿಯ ಅವನತಿಯ ನಂತರ ದಕ್ಷಿಣ ಭಾರತದಲ್ಲಿ ರಾಜಕೀಯ ಅನೈತಿಕತೆ, ಅರಾಜಕತೆ ಮತ್ತು ಅಶಾಂತಿ ತಲೆದೂರಿತು. ಕಾರಣ ಇವರ ಸಾಮಂತರಾದ ಚಿತ್ರದುರ್ಗದ ಪಾಳೆಗಾರರು, ಕೆಳದಿ, ಮಧುರೆ, ತಾಂಜಾವೂರಿನ ನಾಯಕರು, ಯಲಹಂಕದ ಗೌಡರು, ಮೈಸೂರಿನ ಒಡೆಯರು ಪ್ರಬಲರಾದರು. ಅವರು ಸ್ವತಂತ್ರ ಪ್ರಭುಗಳಂತೆ ವರ್ತಿಸಿದರು. ದಕ್ಷಿಣದಲ್ಲಿ ಮೆಲ್ಲನೆ ಮೊಹಮ್ಮದೀಯರು ಪಾದಾರ್ಪಣೆ ಮಾಡಿದರು. ಅವರ ಹಿಂದೆಯೇ ಮರಾಠರ ಆಕ್ರಮಣಗಳು ಪ್ರಾರಂಭವಾದವು. ಫಲವತ್ತಾದ ದೋಅಬ್ ಪ್ರದೇಶ ಬಿಜಾಪುರ ಸುಲ್ತಾನರ ವಶವಾದವು. ರಾಯಚೂರು, ಮುದಗಲ್, ದೋಅಬ್ ಪ್ರದೇಶ ವಿಜಯನಗರ ಮತ್ತು ಬಹುಮನಿ ಸುಲ್ತಾನರ ದೀರ್ಘ ಕದನಕ್ಕೆ ಕಾರಣವಾಗಿತ್ತು. ಅಂದಹಾಗೆ ವಿಜಯನಗರ ಮೇಲೆ ಶಾಹಿ ಸುಲ್ತಾನರು ಗಳಿಸಿದ ವಿಜಯದ ಉನ್ಮಾದ, ಗರ್ವ, ಪ್ರತಿಷ್ಠೆ ಬಹಳ ಕಾಲ ಉಳಿಯಲಿಲ್ಲ. ಸುಲ್ತಾನರಲ್ಲಿ ಆಂತರಿಕ ಕಲಹ, ಕಚ್ಚಾಟದಿಂದಾಗಿ ಅವರ ಒಕ್ಕೂಟ ಮುರಿದುಬಿತ್ತು. ಇದರ ಲಾಭ ಪಡೆದ ಮೊಘಲರು ಅವರ ರಾಜ್ಯಗಳನ್ನು ಆಕ್ರಮಿಸಿದರು.